ಬಂದಿದ್ದಾರೆ. ನಮ್ಮ ಅಧ್ಯಕ್ಷರು ರಾಮಣ್ಣವರು ಮತ್ತೆಲ್ಲ ಗೌರವಾನ್ವಿತ ಪದಾಧಿಕಾರಿಗಳಿದ್ದಾರೆ. ನಾಳೆ ಕುಮಾರಣ್ಣವರು ಇಲ್ಲಿ ವೇದಿಕೆ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ನಾಳೆ ಒಂದು 11 ಗಂಟೆಗೆ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರ ಸಚಿವರು 11 ಗಂಟೆಗೆ ಕಾರ್ಯಕ್ರಮಕ್ಕೆ ಬರ್ತಿದ್ದಾರೆ. ಕಾರ್ಯಕ್ರಮದಲ್ಲಿ ನೀವು ಬನ್ನಿ ಹಾಗೆ ಅಂತೇಳಿ ಈ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಡಿ.ಕೆ. ಶಿವಕುಮಾರ್ ಅವರಿಗೆ ಮತ್ತು ಜಿಬಿಡಿಯ ಸಂಬಂಧಪಟ್ಟಂತ ಎಲ್ಲ ಅಧಿಕಾರಿ ಸ್ನೇಹಿತರುಗಳಿಗೂ ಕೂಡ ಪತ್ರದ ಮುಖೇನ ತಿಳಿಸಿ ಈ ಕಾರ್ಯಕ್ರಮಕ್ಕೆ ಬರ್ತಿದ್ದಾರೆ. ನಾನು ತಮ್ಮಲ್ಲಿ ನಿವೇದನೆ ಮಾಡಿಕೊಳ್ಳೋದು ಇಷ್ಟೇನೆ, ನಾಳೆ ನಮ್ಮ ರೈತರು, ನಿಜವಾದ ರೈತರು, ಪಾಪ ಇಲ್ಲೆಲ್ಲ ಕುಳಿತಿರೋರೆಲ್ಲ ಡೂಪ್ಲಿಕೇಟ್ ಅವ್ರು ಎಲ್ಲಿಂದನೋ ಬಂದ್ಬಿಟ್ಟವ್ರೆ, ಇವ್ರು ಎಲ್ಲಿಂದನೋ ಬಂದ್ಬಿಟ್ಟವ್ರೆ, ದಿನಾ ಬಸ್ ಕೊಟ್ಟು ಕರೆಸ್ತಾರೆ ಅಂತ ಪಾಪ ಮಾತಾಡ್ತಾವ್ರೆ. ನಮ್ಮ ಸ್ನೇಹಿತರುಗಳೆಲ್ಲ ಮಾತಾಡ್ಕೊಳ್ಳಿ, ನಾವೇನ್ ತಲೆ ಕೆಡ್ಸ್ಕೊಳ್ಳಲ್ಲ. ನಮಗೆ ಯಾರು ನಾವು ಮೊದಲನೇ ದಿನದಿಂದ ಈ ಯೋಜನೆಗೆ ವಿರೋಧ ಮಾಡ್ತಾ ಇದ್ದೀವಿ, ಆ ನಿಜವಾದ ರೈತರುಗಳೆಲ್ಲ ಕುಟುಂಬ ಸಮೇತರಾಗಿ ನಾಳೆ ನೀವು ಬರಲೇಬೇಕು. ನಾಳೆ ಬಹುಶಃ ಮಾನ್ಯ ಮುಖ್ಯಮಂತ್ರಿಗಳು ಬರ್ತಾರೆ ಅಂತ ನಾವೆಲ್ಲ ಭಾವಿಸಿದ್ದೇವೆ. ಅವ್ರು ಬರ್ಬೇಕು. ನಾನು ಕೂಡ ಅವ್ರಿಗೆ ತಮ್ಮೆಲ್ಲರ ಪರವಾಗಿ ಆಹ್ವಾನ ಮಾಡ್ತಾ ಇದ್ದೀನಿ, ಸ್ವಾಗತ ಮಾಡ್ತಾ ಇದ್ದೀನಿ. ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಡಿ.ಕೆ. ಶಿವಕುಮಾರ್ ಸಾಹೇಬ್ರೆ, ನೀವು ಇದು ಇತ್ಯರ್ಥ ಆಗ್ಬೇಕು ಅಂದ್ರೆ, ನೀವು ರೈತರಿಗೆ ನಿಜವಾದ ನ್ಯಾಯ ಕೊಡ್ಬೇಕು ಅಂದ್ರೆ, ನಿಜವಾಗ್ಲೂ ರೈತರ ಪರವಾಗಿ ನೀವು ಸರ್ಕಾರ ನಡೆಸ್ತಾ ಇದ್ದೀರಿ ಅಂದ್ರೆ, ನಾಳೆ ಈ ವೇದಿಕೆಗೆ ಬಂದು ನೀವು ಮತ್ತೆ ಕುಮಾರಸ್ವಾಮಿ ಅವರು ಕುಳಿತುಕೊಂಡು ಈ ವಿಚಾರವನ್ನ ಇತ್ಯರ್ಥ ಪಡಿಸುವಂತದಲ್ಲಿ ನಮ್ದೇನು ತಕರಾರಿಲ್ಲ. ನೀವು ದಯಮಾಡಿ ಬನ್ನಿ. 575 ದಿವಸದಿಂದ ಏನ್ ನಮ್ಮ ರೈತರು ಕುಳಿತಿದ್ದಾರೆ, ಅವ್ರಿಗೆ ಬೆಂಬಲ ಕೊಟ್ಟಂತ ನಮ್ಮ ಬಿಜೆಪಿ ಪಕ್ಷದ ಮುಖ್ಯಸ್ಥರಿಗೂ ಕೂಡ, ಅಶೋಕಣ್ಣವ್ರು ಇರ್ಬೋದು, ವಿಜೇಂದ್ರ ಅವ್ರು ಇರ್ಬೋದು, ಮೇಲ್ಮನೆಯ ವಿರೋಧ ಪಕ್ಷದ ನಾಯಕರಾದಂತಹ ನಾರಾಯಣಸ್ವಾಮಿ ಅವರು ಇರ್ಬೋದು, ಅಥವಾ ನಮ್ಮ ಸಂಸದರಾದ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರು ಇರ್ಬೋದು, ಇನ್ನು ಹಲವಾರು ಬಿಜೆಪಿ ಮುಖಂಡರುಗಳು ಕೂಡ ತಮ್ಮನ್ನು ಕೂಡ ನಾವು ಸ್ವಾಗತ ಮಾಡ್ತಾ ಇದ್ದೀವಿ. ತಾವು ಕೂಡ ಬನ್ನಿ, ನಮಗೆ ಬೆಂಬಲ ಕೊಟ್ಟಿದ್ದೀವಿ. ಅದೇ ರೀತಿ ನಮ್ಮ ಕೃಷ್ಣಾರೆಡ್ಡಿ ಅವರು ಇಲ್ಲಿ ಕೂತಿದ್ದಾರೆ. ಅವರು ಡೇ ಒನ್ನಿಂದನೂ ಕೂಡ ನಮ್ಮ ಪರವಾಗಿ ನಿಂತು ಅವ್ರು ಕೇಸ್ಗಳು ಹಾಕ್ಸ್ಕೊಂಡು ನಮ್ಮ ಧ್ವನಿಯಾಗಿ ನಿಂತಿದ್ದಾರೆ. ಅವ್ರನ್ನೂ ಕೂಡ ನಾನು ಸ್ವಾಗತ ಮಾಡ್ತೇನೆ, ದಯಮಾಡಿ ನಾಳೆಗೆ. ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದ ಎಲ್ಲ ವಿಭಾಗಗಳ ಅಧ್ಯಕ್ಷಗಳು, ಪದಾಧಿಕಾರಿಗಳು, ಹಲವಾರು ಚಿಂತಕರು, ಕವಿಗಳು, ಮಹಿಳಾ ಹೋರಾಟಗಾರರು, ವಿದ್ಯಾರ್ಥಿಗಳು, ಹಲವಾರು ಕಾಲೇಜು ಸ್ಟೂಡೆಂಟ್ಸ್ ಗಳು ಬಂದಿದ್ದಾರೆ, ಹಲವಾರು ಯೂಟ್ಯೂಬರ್ಸ್ಗಳು, ಹಲವಾರು ಜನ ಕವಿಯತ್ರಿಯರು ಬಂದಿದ್ದಾರೆ, ಚಿಂತಕರು ಬಂದಿದ್ದಾರೆ. ಇವರೆಲ್ಲರನ್ನೂ ಕೂಡ ಬರಹಗಾರರು ಬಂದಿದ್ದಾರೆ. ಸಮಾಜಮುಖಿಯಾಗಿ ಹೋರಾಟ ಮಾಡ್ತಕ್ಕಂಥ ಹಲವಾರು ಜನ ಮುಖಂಡರುಗಳು ಬಂದು ನಮಗೆ ಬೆಂಬಲ ಕೊಟ್ಟಿದ್ದಾರೆ. ಅವ್ರನ್ನೆಲ್ಲರನ್ನೂ ಕೂಡ ತಮ್ಮ ಮುಖೇನ ನಾನು ಗೌರವಪೂರ್ವಕವಾಗಿ ಸ್ವಾಗತ ಮಾಡ್ತೀನಿ. ನಾಳೆ ಬನ್ನಿ, ನಮ್ಮ ಈ ಚರ್ಚೆಯಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸ್ತಾರೆ. ಯಾಕೆಂದ್ರೆ ಇದು ಕುಮಾರಸ್ವಾಮಿ ಅವ್ರದ್ದು, ಡಿ.ಕೆ. ಶಿವಕುಮಾರ್ ಅವ್ರ ಚರ್ಚೆನೋ ಅಂತೇಳಿ ಯಾರು ಅನ್ಯತಾ ಭಾವನೆ ಮಾಡೋದ್ ಬೇಡ. ನಮ್ಮ ಕುಮಾರಸ್ವಾಮಿಯವರ ಹೋರಾಟ ಅವ್ರ ವೈಯಕ್ತಿಕ ಹೋರಾಟ ಅಲ್ಲ, ನಮ್ಮ ರೈತರ ಪರವಾದ ಹೋರಾಟ, ನಮ್ಮ ರೈತರಿಗೆ ನ್ಯಾಯ ಕೊಡಿಸುವಂತ ಹೋರಾಟ ಬಿಟ್ರೆ ಬೇರೆ ಏನು ಅಲ್ಲ. ನಾವು ನಾಳೆ ಚರ್ಚೆಯಲ್ಲಿ ದಯಮಾಡಿ ರೈತರುಗಳನ್ನೆಲ್ಲ ನೀವು ಒಪ್ಪಿಸ್ಕೊಳ್ಳೋತೀರಾ? ಸರ್ಕಾರ ನಿಮ್ ಕೈಯಲ್ಲಿದೆ, ನೀವು ಯಾವ ರೀತಿ ಮಾತಾಡಿ ಒಪ್ಪಿಸ್ಕೋಬೇಕು ಅಂತ ನಿಮ್ ಶಕ್ತಿ ಇದೆಯಾ? ಒಪ್ಪಿಸ್ಕೊಂಡ್ರೆ ನಮ್ದೇನ್ ತಕರಾರಿಲ್ಲ. ಆದ್ರೆ ರೈತ ಒಪ್ಪಿಲ್ಲ, ರೈತ ಕೊಡ್ತಾ ಇಲ್ಲ, 80% ವಿರೋಧ ಇದೆ ಅಂತ ಹೇಳಿದ್ರೆ ನೀವು ಈ ಯೋಜನೆನ ಇಲ್ಲೇ ಕೈ ಬಿಟ್ಟು ಹೋಗ್ಬೇಕಾದಂತ ಅನಿವಾರ್ಯತೆ ನಿಮ್ಗಿದೆ. ಆ ಕೆಲಸನ ಪ್ರಾಮಾಣಿಕವಾಗಿ ನೀವು ಮಾಡ್ಬೇಕು ಅಂತ ಹೇಳಿ ನಾನು ಈ ಮುಖೇನ ಅವರಲ್ಲಿ ವಿನಂತಿ ಮಾಡ್ತೀನಿ. ಜಾಸ್ತಿ ಭಾಷಣ ಮಾಡೋದ್ ಬೇಡ, ನಾಳೆ ಎಲ್ಲಾ ವಿಚಾರ ಮಾತಾಡೋಣ. ನೀವೆಲ್ಲರೂ ಕೂಡ ನಾನು ವಿನಂತಿ ಮಾಡ್ತಾ ಇರೋದು, ನಿಜವಾದ ನಮ್ಮ ರೈತರುಗಳು
ನಾವೇನ್ ಹೋರಾಟ ಇವಾಗ ನಮ್ಮ ಮನೇಲಿ ನಮ್ಮ ಯಜಮಾನ್ರು ಹೋದ್ರಲ್ಲ ನಾನೇ ಕೇಳೋದು ಬೇಡ, ನಮ್ಮ ಮಗ ಹೋಗಿದ್ದಾರೆ ನಾವೇ ಕೇಳೋದು ಬೇಡ. ಈ ಕುಟುಂಬದ ಸಮೇತರಾಗಿ ನಾಳೆ ಒಂದ್ ದಿವಸ ಕಷ್ಟಪಟ್ಟು ನೀವು ಊಟ ಸಿಗುತ್ತೋ, ನೀರ್ ಸಿಗುತ್ತೋ, ಇನ್ನೊಂದ್ ಸಿಗುತ್ತೋ, ನಿಮ್ಮ ಬದುಕಿನ ಪ್ರಶ್ನೆ. ನಾಳೆ ನೀವೆಲ್ಲ ಬಂದ್ ಸೇರಿ ನಾವೆಲ್ಲರೂ ಇರ್ತೀವಿ. ನಿಮಗೆ ನ್ಯಾಯ ಕೊಡ್ಸಕ್ ಬಂದಂತ ಹಲವಾರು ಬುದ್ಧಿಜೀವಿಗಳು, ಚಿಂತಕರೆಲ್ಲ ಏನು ಅವತ್ತಿಂದ ಹೋರಾಟ ಮಾಡ್ತಾ ಇದ್ದಾರೆ, ಅವ್ರ ಹೋರಾಟಕ್ಕೂ ಕೂಡ ನಮ್ಮ ಜಯ ಸಿಗಬೇಕು ಅಂತಂದ್ರೆ ದಯಮಾಡಿ ನೀವು ಗಟ್ಟಿ ಧ್ವನಿಯಿಂದ ನಾಳೆ ಬಂದು ಇಲ್ಲಿ ಸೇರ್ಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ತೀನಿ. ನನ್ನ ಮಾಧ್ಯಮ ಸ್ನೇಹಿತರು ಕೂಡ ಬಹಳ ಜನ ಇಲ್ಲಿದ್ದೀರಿ, ತಾವೆಲ್ಲರೂ ಬನ್ನಿ. ನಾಳೆ ಈ ಚರ್ಚೆಯಲ್ಲಿ ತಾವೆಲ್ಲ ಭಾಗವಹಿಸಬೇಕು. ನಾವು ಕುಮಾರಣ್ಣ ಈಗಾಗಲೇ ಬೆಂಗಳೂರಿನಲ್ಲಿ ಘೋಷಣೆ ಮಾಡಿದ್ದಾರೆ, ನಾಳೆ 11 ಗಂಟೆಯಿಂದ ನಾನು ಕೂಡ ಅವ್ರು ಬರೋವರೆಗೂ ಕಾಯ್ತೀನಿ ಅಂತ ಹೇಳಿದ್ದಾರೆ. ಇಲ್ಲೇ ಕಾಯ್ದು ಕುಳಿತುಕೊಂಡು ನಾವು ಚರ್ಚೆಗೆ ಅವಕಾಶ, ಮುಕ್ತವಾದಂತ ಅವಕಾಶ ಮಾಡಿ ಕೊಡೋಣ ಹಾಗೆ ಅನ್ನುವಂತ ಮಾತನ್ನ ಹೇಳಿ, ಇನ್ನೊಂದು ಮುಂದುವರೆದು ಒಂದು ಕಿವಿ ಮಾತನ್ನ ಹೇಳ್ತೀವಿ. ನಾವು 475ನೇ ದಿನಕ್ಕೆ ನಾವು ಖಾಲಿ ಇಟ್ಟಿದ್ದೀವಿ. 475 ದಿವಸದಿಂದನೂ ಕೂಡ ಪಾಪ ಇಲ್ಲಿ ಜಮೀನ್ ಕೊಡ್ತೀವಿ ಅಂದವರು ಇಲ್ಲೆಲ್ಲ ಇಲ್ಲಿ ಬಂದ ತಕ್ಷಣ ಮುಖ ಆ ಕಡೆ ತಿರ್ಗಿಸ್ಕೊಂಡು, ಇಲ್ಲ ಗ್ಲಾಸ್ ಏರ್ಸ್ಕೊಂಡು, ಇಲ್ಲ ಹೌಸ್ಕೊಂಡು ಓಡಾಡ್ತೀವಿ. ಪಾಪ ಇವತ್ತು ಬಜಾರ್ಗೆ ಬಂದ್ಬಿಟ್ಟವ್ರು, ನಿನ್ನೆ ರಾತ್ರಿಯಿಂದ ಬಜಾರ್ಗೆ ಬಂದ್ಬಿಟ್ಟವ್ರು. ನಾವು ಕೊಡ್ತೀವಿ ಬನ್ನಿ. ಅವ್ರನ್ನೇನು ಅವತ್ತಿಂದ ಕೂತ್ಕೊಂಡಿದ್ರೆ ನಾವೇನ್ ಬೇಡ ಅಂತಿರ್ಲಿಲ್ಲ. ಪಾಪ ನೆನ್ನೆಯಿಂದ ಮೀಟರ್ ಶುರು ಆಗ್ಬಿಟ್ಟದೆ ಪುಣ್ಯಾತ್ಮರಿಗೆ. ತೊಂದರೆ ಇಲ್ಲ ಪಾಪ, ಅವ್ರ ಭೂಮಿ ಐತೆ, ಅವ್ರು ಕೊಟ್ಕೊಳ್ಳಿ, ನಾವೇನು ತೊಂದರೆ ಇಲ್ಲ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ನಮ್ಮನ್ನ ಇಲ್ಲಿಂದ ಜಾಗ ಖಾಲಿ ಮಾಡಿಸ್ಬೇಕು ಅಂತ ಹುನ್ನಾರ ಮಾಡ್ಕೊಂಡು ಅವ್ರೇನೋ ಮಾಡಕ್ ಬಂದವ್ರೆ. ಅವ್ರೇನ ಮಾಡ್ಕೊಳ್ಳಿ, ಅವ್ರು ಕೊಟ್ಲಿ, ಫ್ರೀ ಕೊಟ್ಬಿಡ್ಲಿ ಸರ್ಕಾರಕ್ಕೆ. ಅಪ್ಪ ಡಿ ಕೆ ಶಿವಕುಮಾರ್ ಅವ್ರಿಗೆ ಫ್ರೀನೇ ಬರ್ಕೊಟ್ಬಿಡ್ಲಿ, ನಮ್ಗೇನು ಬೇಡ, ನಾವ್ ಇನ್ನೂ ಸಂಪಾದನೆ ಮಾಡ್ಕೋತೀವಿ, ನಮ್ ಶಕ್ತಿ ಅಂತ ಅವ್ರ ಆಸ್ತಿನೆಲ್ಲ ಫ್ರೀನೇ ಬರ್ಕೊಬಿಡ್ಲಿ. ಪಾಪ ಅವ್ರ ಆಸ್ತಿ ಎಲ್ಲ ಅವ್ರಿಗೆಲ್ಲ ಇಲ್ಲ ಅಂದ್ರೆ ಅವ್ರ ಆಸ್ತಿಗೆ ಬೇಕಾದ್ರೆ ಇನ್ನೂ ಹೆಚ್ಚಿನ ಮೌಲ್ಯ ಇಸ್ಕೊಳ್ಳಿ, ನಮ್ಗೇನ್ ತಕರಾರಿಲ್ಲ. ನಾವ್ ಯಾರು ಅವ್ರ ಸುದ್ದಿಗೆ ಹೋಗೋದ್ ಬೇಡ. ಇಲ್ಲಿರೋರ್ಗೆಲ್ಲ ಹೇಳ್ತೀನಿ, ಬೇಕು ಅಂತಾನೆ ಅವ್ರೇನಾದ್ರೂ ಹಿತಾಪತಿ ಮಾಡಕ್ಕೆ ಇನ್ನೊಂದಕ್ಕೋ ತಾಲೀಮ್ ಮಾಡ್ತಾರೆ. ನಮ್ಮ ಹೋರಾಟಕ್ಕೆ ಜಯ ಸಿಕ್ಕೇ ಸಿಗ್ತದೆ, ನೀವ್ ಯಾರು ಎದುರ್ಕೋಬೇಡಿ, ಅದೇ ಮಾಡ್ಬೇಕು. ನಮ್ ಇವತ್ತು ಹೆಣ್ಣು ಮಕ್ಕಳು, ನಾನು ಅದೇ ಹೇಳಿದೆ, ಇವತ್ತೊಂದು ನಮ್ಮ ಸ್ಟೂಡೆಂಟ್, ನಮ್ಮ ಎರಡಪ್ಪನ ಮಗಳು ಇಲ್ಲಿ ಮಾತಾಡ್ತಾರೆ, ಎಷ್ಟು ಸೊಗಸಾಗಿ ಅವಳು ಸ್ವಾಭಿಮಾನದಿಂದ ಆ ಹೆಣ್ಮಗಳು ಮಾತಾಡ್ತಾಳೆ ಅಂತ. ಇವತ್ತು ತಾವೆಲ್ಲರೂ ಮಾತಾಡಿದ್ದೀರಿ, ಎಲ್ಲ ಹೆಣ್ಮಕ್ಳುಗಳು ಮಾತಾಡಿದ್ದೀರಿ, ಟಿವಿ ಚಾನೆಲ್ಗಳಲ್ಲಿ, ಯೂಟ್ಯೂಬರ್ಸ್ ಹತ್ರ ಎಲ್ಲ ಮಾತಾಡಿದ್ದೀರಿ. ಇವತ್ತು ಕೂಡ ಡಿಬೇಟ್ ನಡೀತಾ ಇದೆ 4-5 ಚಾನೆಲ್ ಅಲ್ಲಿ. ಇವತ್ತು ನಮ್ಮ ಹೆಣ್ಮಕ್ಳು ಬೆಳಗ್ಗೆನೆ ಎದ್ದು 7 ಗಂಟೆಗೆ ರೆಡಿಯಾಗಿ ಹೋಗಿ ಒಂದು ಚಾನೆಲ್ ಅಲ್ಲಿ ಕುತ್ಕೊಂಡು ಸಮರ್ಸ್ಕತಾ ಇದಾರಲ್ಲ, ಅದಕ್ಕಿಂತ ಇನ್ನೊಂದು ಶಕ್ತಿ ಇನ್ನೊಂದು ಏನು ಇಲ್ಲ. ನಾವು ಕೊಡಲ್ಲ ಅನ್ನೋಂತ ಸಮರ್ಸ್ಕೊತಾ ಇದಾರಲ್ಲ, ನಿಮ್ ಪರವಾಗಿ ಒಂದು ಹೆಣ್ಮಕ್ಳುಗಳು ಹೋಗಿ ಬೆಂಗಳೂರಿನಲ್ಲಿ ದೊಡ್ಡ ದೊಡ್ಡ ಚಾನೆಲ್ ಅಲ್ಲಿ ಕುತ್ಕೊಂಡು ಮಾತಾಡ್ತಾವ್ರೆ ಅಂದ್ರೆ ನಾವು ಎಷ್ಟು ತಯಾರಾಗಿದ್ದೀವಿ ಈ ವಿಚಾರದಲ್ಲಿ ಅನ್ನೋದನ್ನ ನಾವ್ ಯಾರು ಕೂಡ ಎದುರೋಗಿಲ್ಲ. ದಯಮಾಡಿ ನಾಳೆ ಎಲ್ಲ ಸ್ವಲ್ಪ ಗಟ್ಟಿ ಧ್ವನಿಯಿಂದ ಬಂದು ಸೇರಿ ಚರ್ಚೆಯಲ್ಲಿ ಇದು ನಾಳೆ ಇತ್ಯರ್ಥ ಆಗಬೇಕು ಅನ್ನುವಂತ ಮಟ್ಟಕ್ಕೆ ನಾವು ಕೂತ್ಕೊಳ್ಳೋಣ. ಅದು ಸರ್ಕಾರ ಏನ್ ಮಾಡ್ತದೆ, ಇಲ್ಲ ಇದನ್ನ ಕೈ ಬಿಡ್ತದ, ಇಲ್ಲ ಮುಂದುವರಿಸಿ ನಮ್ಮ ಇವತ್ತು ದುರ್ಯೋಧನ ಪರಾಕ್ರಮವನ್ನ ಮೆರಿಬೇಕು ಅಂತ ಏನ್ ಕೃಷ್ಣಾರೆಡ್ಡಿ ಅವರು ಹೇಳ್ತಿದ್ರು ಟಿವಿಲಿ, ಅವರು ದುರ್ಯೋಧನ ಆಗಿ ರಾಜ್ಯಕ್ಕೆ ಏನ್ ಕೊಡುಗೆ ಕೊಡ್ತಾರೆ ಅನ್ನೋದನ್ನ ನಾವು ನೋಡೋಣ ಹಾಗೆ ಅನ್ನುವಂತ ಮಾತನ್ನ ಹೇಳಿ, ನಾಳೆ 10:00 ನಾವು ಕರೆಕ್ಟಾಗಿ ಇಲ್ಲಿ ಬರ್ತೀವಿ. ರಾಮಣ್ಣವರ, ನೀವು ಇಲ್ಲಿ ವೇದಿಕೆ ಸಿದ್ಧಪಡಿಸ್ಬೇಕು, ಬರೋರಿಗೆ ಚೇರ್ಗಳಿಗೆ ಅವಕಾಶ ಮಾಡ್ಕೊಡಿ. ನಾನು ನಮ್ಮ ಹುಡುಗನ್ ಕಳಿಸ್ತೀನಿ, ನಿಮ್ಗೇನು ಇದರಿಂದ ಏನಾಗ್ಬೇಕು ಅಂತ ಹೇಳಿ ಎಲ್ಲವನ್ನು ಮಾಡೋಣ. ನಾವ್ ಎಲ್ಲಿನೂ ಜನ ತಂದ್ಬಿಡ್ತೀವಿ, ಯಾರೋ ಬಂದ್ಬಿಟ್ಟವ್ರೆ ಅಂತ ಹೇಳಿ ಅಲ್ಲೆಲ್ಲೋ ರೀಲ್ ಬಿಡ್ತಾವ್ರಲ್ಲ. ನಾಳೆ ನಿಜವಾದ ರೈತರು, ಈ 9 ರೆವಿನ್ಯೂ ವಿಲೇಜ್ ನ ರೈತರುಗಳು ಯಾರು ಅಂತ ನಾವಿಲ್ಲಿ ಸಾಬೀತು ಮಾಡ್ಬೇಕು. ಅಷ್ಟೇ ನಿಮ್ ಕೈ ಮುಂದೆ ಕೇಳ್ಕೊತೀನಿ. ದಯಮಾಡಿ ನಿಮ್ಗೋಸ್ಕರ ಒಂದು ದಿನದ ಶ್ರಮವನ್ನ ನೀವು ಹಾಕ್ಬೇಕು ಅಂತ ಮಾತನ್ನ ಹೇಳಿ, ಬಹಳಷ್ಟು ಜನ ಎಲ್ಲ ಬಂದಿದ್ದಾರೆ ಇವತ್ತು ತಮಗೆ ಸಾಥ್ ಕೊಡ್ಲಿಕ್ಕೆ, ತಮ್ಮ ಪರವಾಗಿ ನಿಲ್ಲಲಿಕ್ಕೆ. ಅವರು ಸ್ವತಃ ಕೇಸ್ ಹಾಕ್ಸ್ಕೊಂಡ್ರು ಯಾರು ಗೊತ್ತಾ ಇಲ್ಲ. ಇವೆಲ್ಲವನ್ನ ಈ ಪೋಸ್ಟ್ ಅಂಟಿಸೋದು, ಇವಾಗ ರಾತ್ರಿ ಫೋನ್ ಮಾಡೋದು, ನಮ್ಮ ಹೆಣ್ಮಕ್ಳು ಯಾರಾದ್ರೂ ಮಾತಾಡ್ತಿದ್ರೆ ಅವ್ರಿಗೆ ವಾಯ್ಸ್ ಮೇಲ್ ಕಳ್ಸೋದು, ನೀನ್ ಹಂಗ್ ಮಾಡ್ಬಿಡ್ತೀನಿ, ನೀನ್ ಹಂಗ್ ಮಾತಾಡಿದ್ರೆ ಹಿಂಗ್ ಮಾಡ್ಬಿಡ್ತೀವಿ, ಹಿಂಗ್ ಮಾತಾಡಿದ್ರೆ ಹಂಗ್ ಮಾಡ್ಬಿಡ್ತೀನಿ, ನೀನ್ ಜಮೀನ್ ಕೇಸ್ ಹಾಕ್ಸ್ಬಿಡ್ತೀವಿ, ನೀನ್ ಯಾರೋ ಎತ್ಕಟ್ಬಿಡ್ತೀವಿ ಅಂತ. ಅವಕ್ಕೆಲ್ಲ ಯಾವ್ದಕ್ಕೂ ಎದುರ್ಕೊಳ್ಳಂತ ಪ್ರಶ್ನೆ ಇಲ್ಲ, ಯಾವ್ದಕ್ಕೂ ಎದುರ್ಕೊಳ್ಳೋಕೆ ಹೋಗ್ಬೇಡಿ. ಇವೆಲ್ಲ ಮೆಟ್ಟಿ ನಿಲ್ವಿ ನಾವು ಜಯವನ್ನ ತೆಗೆದುಕೊಳ್ಳುವಂತ ಹೋರಾಟಕ್ಕೆ ನಾವೆಲ್ಲ ಸೇರೋಣ ಆಗಿ ಅನ್ನುವಂತ ಮಾತನ್ನ ಹೇಳಿ, ನಾನು ಬೆಳಿಗ್ಗೆ ನಮ್ಮ SP ಸಾಹೇಬ್ರಿಗೂ ಫೋನ್ ಮಾಡಿ ಹೇಳಿದ್ದೀನಿ, ನೋಡಿ ಸರ್ ಈ ತರ ಎಲ್ಲ ನಡೀತಾ ಇದೆ, ಅದಕ್ಕೆಲ್ಲ ನೀವು ಹೊಣೆಗಾರರಾಗ್ತೀರಿ. ನಮ್ಮವ್ರಿಗೆ ನಾವು ಹೇಳ್ತೀವಿ, ನಾವು ಕೃಷ್ಣಾರೆಡ್ಡಿ ಅವ್ರು ಹೇಳಿದ್ರು,
ನಾವು ಗಾಂಧಿ ಹೆಸರಲ್ಲಿ, ಅಂಬೇಡ್ಕರ್ ಹೆಸರಲ್ಲಿ ಶಾಂತಿಯುತವಾಗಿ ಹೋರಾಟ ಮಾಡ್ಬೇಕು ಅಂತ ಹೇಳಿದ್ವಿ. ನಿಮ್ ಕೈ ಮುಗಿದು ಕೇಳ್ತೀನಿ, ನಾವೆಲ್ಲರೂ ಶಾಂತಿಯುತವಾಗಿ ಹೋರಾಟ ಮಾಡೋಣ. ನಮ್ಗೆ ಒಂದು ಫೈನ್ ಡೇ, ನಮ್ಗೆ ಒಂದು ಒಳ್ಳೆ ದಿನ, ನಮ್ಗೆ ಜಯ ಸಿಕ್ಕೇ ಸಿಗ್ತದೆ ಅನ್ನುವಂತ ಭಾವನೆಯಲ್ಲಿ ಆತ್ಮವಿಶ್ವಾಸ ಖಂಡಿತ ಇದೆ. ಆ ಆತ್ಮವಿಶ್ವಾಸದ ಮೇಲೆ ನಂಬಿಕೆ ಇಟ್ಕೊಂಡು ನಾವು ಕೆಲಸ ಮಾಡ್ಬೇಕಿದೆ ಅನ್ನುವಂತ ಮಾತನ್ನ ತಮ್ಮೆಲ್ಲರಿಗೂ ಹೇಳಿ, ನಾನು ಅದೇ ಆಧಾರ್ ಕಾರ್ಡ್ ಪಾಣಿ ಎಲ್ಲ ತರ್ತೀನಿ ಅಂತ ಹೇಳಿದ್ರಿ. ಆಧಾರ್ ಕಾರ್ಡ್ ಎಲ್ಲ ಇಟ್ಕೊಂಡ್ ಬನ್ನಿ, ಎಲ್ರು ಬೇಕಾದ್ರೆ ವಿಡಿಯೋದಲ್ಲಿ ತೋರಿಸ್ಬೇಕು ನಾವ್ ಯಾವ ಗ್ರಾಮದವ್ರು ಅಂತ ಹೇಳಿ. ಒಂದೊಂದು ಆಧಾರ್ ಕಾರ್ಡ್ ನ ಕೈಲಿ ಇಟ್ಕೊಂಡು ಬರುವಂತ ಕೆಲಸ ಆಗ್ಲಿ ಅನ್ನುವಂತ ಮಾತನ್ನ ಹೇಳಿ ತಮ್ಮೆಲ್ಲರಿಗೂ ಹೊಂದಿಸಿ ನಾಳೆ 10 ಗಂಟೆಗೆ ತಮ್ಗೆ ಇಲ್ಲೇ ಭೇಟಿ ಆಗ್ತೀನಿ. ನಮಸ್ಕಾರ.